ಪ್ರಿಯ ವಿದ್ಯಾರ್ಥಿಗಳೇ, 2025-26ನೇ ಶೈಕ್ಷಣಿಕ ಅವಧಿಯಲ್ಲಿ ಜನವರಿ ಆವೃತ್ತಿಗೆ ಪ್ರವೇಶಾತಿಯನ್ನು ಪಡೆದಿರುವಂತಹ BA, BCom, BBM, BCA ಮತ್ತು BSc ಪ್ರಥಮ ಚತುರ್ಮಾಸದ ವಿದ್ಯಾರ್ಥಿಗಳಿಗೆ ನಾನು ಪ್ರೊಫೆಸರ್ ಕವಿತಾ ರೈ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತೇನೆ. ಕನ್ನಡ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದ ಅಧ್ಯಕ್ಷಳಾಗಿ KSOUನ ಉನ್ನತ ಶಿಕ್ಷಣದ ಧ್ಯೇಯ ವಾಕ್ಯ ಏನಿದೆ, ಉನ್ನತ ಶಿಕ್ಷಣ ಎಲ್ಲರಿಗಾಗಿ ಎಲ್ಲೆಡೆ ಅಂತ ಹೇಳುವ ಹಿನ್ನೆಲೆಯಲ್ಲಿ ನಮ್ಮ ಈ ಪ್ರಸಾರ ವಾಹಿನಿಯು ನಿರಂತರವಾಗಿ ನಿಮ್ಮ ಮನೆ ಬಾಗಿಲಿಗೆ ಪಾಠಕ್ರಮವನ್ನು ತಲುಪಿಸುವ ವ್ಯವಸ್ಥೆಯನ್ನು ಮಾಡ್ತಾ ಇದೆ. ಅದರ ಭಾಗವಾಗಿ ಇವತ್ತು ನಾನು ಕನ್ನಡದಲ್ಲಿ ಸಾಹಿತ್ಯದ ಪ್ರವೇಶಿಕೆಯಲ್ಲಿ ಭಾಷಿಕ ಸವಿಸ್ತಾರ ಮತ್ತು ಅವಿಸ್ತಾರ ಪಠ್ಯಗಳು ನಿಮಗೆ ಇದೆ. ಈ ಸವಿಸ್ತಾರ ಮತ್ತು ಅವಿಸ್ತಾರ ಪಠ್ಯಗಳನ್ನು ಹೇಗೆ ಓದಬೇಕು, ಅದಕ್ಕಿಂತ ಮುಂಚೆ ಒಂದು ನಾಡು ನುಡಿಯ ಹಿನ್ನೆಲೆಯಲ್ಲಿ ಈ ಭಾಷೆಯನ್ನು ನಾವು ಹೇಗೆ ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳುವ ಮೊದಲ ತರಗತಿಯನ್ನು ನಾನು ಆರಂಭಿಸ್ತಾ ಇದ್ದೇನೆ. ಕಲಿಕಾರ್ಥಿಗಳೇ, ಭಾಷೆ ಎಂದರೆ ಏನು ಅಂತ ಹೇಳಿ ನಮಗೆ ಅರ್ಥ ಆದರೆ ಮಾತ್ರ ನಮ್ಮ ಶೈಕ್ಷಣಿಕ ಕಾರ್ಯ ಫಲಪ್ರದ ಆಗುತ್ತೆ. ಈ ಫಲಪ್ರದ ಆಗೋದಕ್ಕೆ ಬಹಳ ಮುಖ್ಯವಾದಂತಹ ನೆಲೆ ಯಾವುದು ಅಂತ ಹೇಳಿದರೆ ಆಲಿಸುವಿಕೆ, ಮಾತುಗಾರಿಕೆ, ಓದುವಿಕೆ, ಬಹಳ ಮುಖ್ಯವಾಗಿ ಬರಹ ಅಂತ. ಶೈಕ್ಷಣಿಕ ನೆಲೆಯಲ್ಲಿ ಈ 4 ಪ್ರಕ್ರಿಯೆಗಳು ಕೂಡ ಒಂದು ಭಾಷಿಕ ನೆಲೆಯಲ್ಲಿಯೇ ನಡೀತದೆ. ನಾವು ಕೇಳಿಸ್ಕೊಳ್ಳೋದು ಅಂತ ಇದ್ದರೆ ಅದು ನಿರ್ದಿಷ್ಟವಾಗಿ ಒಂದು ಭಾಷೆಯನ್ನು ಕೇಳ್ತೇವೆ. ನಾವು ಮಾತಾಡುವುದು ಅಂತ ಇದ್ದರೆ ಅದು ಒಂದು ನಿರ್ದಿಷ್ಟವಾದಂತಹ ಭಾಷೆಯನ್ನು ಮಾತಾಡ್ತೇವೆ. ಅದೇ ರೀತಿ ಓದುವ ಮತ್ತು ಬರೆಯುವ ನೆಲೆಯಲ್ಲಿಯೂ ಕೂಡ ಭಾಷೆಯನ್ನು ಉಪಯೋಗಿಸ್ತೇವೆ. ಹಾಗಿದ್ದಾಗ ಈ ಭಾಷೆ ಅಂತ ಹೇಳಿದರೆ ಏನು ಅಂತ ಹೇಳಿ ನಾವು ಅರ್ಥ ಮಾಡಿಕೊಂಡ್ರೆ, ಅಂದರೆ ಸ್ನಾತಕದ ಎಲ್ಲ ವಿದ್ಯಾರ್ಥಿಗಳು ಕೂಡ, ಅದು ಏನು ಮಾನವಿಕ ನೆಲೆಗೆ ಇರುವಂತಹ BA ಪಠ್ಯಕ್ರಮ ಇರ್ಬೋದು, ಅದೇ ರೀತಿ ವಾಣಿಜ್ಯ ನೆಲೆಯಲ್ಲಿ ಇರುವಂಥ BCA ಮತ್ತು BBM ಪಠ್ಯಕ್ರಮ ಇರ್ಬೋದು, ಅಥವಾ ವಿಜ್ಞಾನ ಮೂಲದ BSc ಪಠ್ಯಕ್ರಮಗಳಿರ್ಬೋದು. ಈ ಎಲ್ಲ ಸಾಹಿತ್ಯ ಪ್ರವೇಶವನ್ನು ನಾವು ಪಡಿಬೇಕು ಅಂತ ಇದ್ದರೆ ನಮಗೆ ಭಾಷೆ ಎಂದರೆ ಏನು ಅಂತ ಹೇಳೋದು ಮುಖ್ಯವಾಗಿ ಅರ್ಥ ಆಗಬೇಕು. ಎಲ್ಲರೂ ನಾವು ನಿರ್ದಿಷ್ಟವಾದಂಥ ಒಂದು ಭಾಷೆಯನ್ನು ಮಾತಾಡ್ತೇವೆ. ನಮ್ಮ ಕರ್ನಾಟಕದ ಆಡಳಿತ ಭಾಷೆ ಕನ್ನಡ ಆಗಿರೋದ್ರಿಂದ ಸಾರ್ವಜನಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮತ್ತು ಬಹು ಆಯಾಮದಲ್ಲಿ ನಾವು ಕನ್ನಡವನ್ನು ಮಾತಾಡುವಂತಹ ಒಂದು ಜನವರ್ಗವನ್ನು ಕರ್ನಾಟಕದಲ್ಲಿ ವಿಸ್ತಾರವಾದಂತಹ ನೆಲೆಯಲ್ಲಿ ನಾವು ಹೊಂದಿರೋದನ್ನು ಗುರುತಿಸ್ತೇವೆ. ಬಹಳಷ್ಟು ಜನರ ಮನೆ ಮಾತುಗಳು ಅದು ಕನ್ನಡವೇ ಆಗಿರಬಹುದು. ಕನ್ನಡ ಅಲ್ಲದೆ ನಿರ್ದಿಷ್ಟವಾಗಿ ಕರ್ನಾಟಕದಲ್ಲಿ ತುಳು ಮಾತಾಡುವಂತಹ, ಕೊಂಕಣಿ ಮಾತಾಡುವ, ಉರ್ದು ಮಾತಾಡುವ ಬೇರೆ ಬೇರೆ ಜನವರ್ಗಗಳು ಇದೆ. ಉಪಭಾಷೆಗಳನ್ನು ಕೂಡ, ಕನ್ನಡದ ಉಪಭಾಷೆಗಳು ಏನಿದೆ ಅದನ್ನು ಕೂಡ ಬಹಳಷ್ಟು ಜನರು ಮಾತಾಡ್ತಾ ಇದ್ದಾರೆ. ಮತ್ತೆ ಪುನಃ ನಾನು ಬರ್ತೇನೆ, ಭಾಷೆಯ ಬಹಳ ಮುಖ್ಯವಾದಂತಹ ನೆಲೆ ಯಾವುದು, ಯಾವ ಕಾರಣಕ್ಕಾಗಿ ನಮಗೆ ಭಾಷೆ ಮುಖ್ಯ. ಬಹಳಷ್ಟು ಸಲ ನಾವು ಬೇರೆಯವರಿಗೆ ಬೈಬೇಕಾದ್ರೆ ಎಲ್ಲ ಹೇಳ್ತೇವೆ, ಏನು ಅವನ ಭಾಷೆ ಸರಿ ಇಲ್ಲ, ಭಾಷೆ ಇಲ್ಲ, ಒಂದು ಭಾಷೆ ಬರ್ತಿದ್ರೆ ಹೀಗೆ ಮಾತಾಡ್ತಿರಲಿಲ್ಲ, ನಿನಗೆ ಭಾಷೆ ಬರ್ತದ, ಈ ಥರದ ಮಾತುಗಳನ್ನು ಸಹಜವಾಗಿ ನಾವು ಕೇಳೋದಿದೆ. ಭಾಷೆಗೆ ಅಷ್ಟು ದೊಡ್ಡ ಮೌಲ್ವಿಕತೆ ಇದೆಯಾ ಅಂತ ಹೇಳುವ ಪ್ರಶ್ನೆಯನ್ನು ಇಟ್ಟುಕೊಂಡ್ರೆ ಯಾಕೆ ನಾವು ಭಾಷೆಯನ್ನು, ಸಾಹಿತ್ಯವನ್ನು ಕಲಿಬೇಕು ಅಂತ ಹೇಳಿ ನಮಗೆ ಮನವರಿಕೆ ಆಗ್ತದೆ. ಸ್ನೇಹಿತರೆ, ಬೇರೆ ಬೇರೆ ಕಡೆಯಿಂದ ನೀವು ಇದನ್ನು ಕೇಳಬೇಕಾದ್ರೆ ನಿಮಗೆ ಬರುವಂತಹ ಮೊದಲ ಪ್ರಶ್ನೆ ಯಾವುದು ಅಂತ ಹೇಳಿದರೆ, ನಾವು ಸಂವಹನ ಮಾಡುವ ನೆಲೆಯನ್ನು ಯೋಚನೆ ಮಾಡಿದರೆ ಒಂದು ಚಿತ್ರದ ಮೂಲಕ ನಮಗೆ ಸಂವಹನ ಮಾಡಲಿಕ್ಕೆ ಸಾಧ್ಯ ಇದೆ. ಹರಪ್ಪ ಮತ್ತು ಮೊಹೆಂಜೊದಾರೋದಲ್ಲಿ ಬಹಳಷ್ಟು ಅವಶೇಷಗಳನ್ನು ನೋಡಿದರೆ ಆ ಅವಶೇಷಗಳು ಯಾವುದೋ ಒಂದು ಸಂಸ್ಕೃತಿಯನ್ನು ನಮಗೆ ತೆರೆದಿಡುವಂತಹ ನೆಲೆಯನ್ನು ನಾವು ನೋಡ್ತಾ ಇದ್ದೇವೆ. ಅಂದರೆ ಒಂದು ಚಿತ್ರದ ಮೂಲಕ, ವಾಸ್ತುವಿನ ಮೂಲಕ, ಶಿಲ್ಪದ ಮೂಲಕ ಕೂಡ ನಮ್ಮ ಆಲೋಚನೆಯನ್ನು ಮತ್ತೊಬ್ಬರಿಗೆ ವ್ಯಕ್ತಪಡಿಸೋದಕ್ಕೆ ಸಾಧ್ಯ ಇದೆ. ಬಹಳ ಪ್ರಾಚೀನ ಒಂದು ಉಲ್ಲೇಖವನ್ನು ನಾವು ಗಮನಿಸೋದಿದ್ರೆ, ನಂದಿಕೇಶ್ವರ ಅದು ಭರತ ಮುನಿಯ ಪೂರ್ವದಲ್ಲಿ ಇದ್ದವನು. ನೀವು ನಂತರದ ಚತುರ್ಮಾಸದಲ್ಲಿ ಅದನ್ನು ನೋಡಲಿಕ್ಕಿದ್ದೀರಿ.
ಈ ನಂದಿಕೇಶ್ವರನ ಅಭಿನವ ದರ್ಪಣದಲ್ಲಿ 4 ಮುಖ್ಯವಾದಂಥ ಒಂದು ಸಾಲು ಬರ್ತದೆ. ಆ ಸಾಲು ಯಾವುದು ಅಂತ ಹೇಳಿದರೆ, ಆಂಗಿಕಂ ಭುವನೈಕ್ಯಮಸ್ಯ, ವಾಚಿಕಂ ಸರ್ವವಾಂಗ್ಮಯಂ, ಆಹಾರ್ಯೇ ಚಂದ್ರತಾರಾದಿ ತನ್ನುಮಂ ಸಾತ್ವಿಕಂ ಶಿವಂ ಅಂತ. ಆಂಗಿಕಂ ಭುವನೈಕ್ಯಮಸ್ಯ ಅಂತ ಹೇಳಿದರೆ, ಆಂಗಿಕತೆಯ ಮೂಲಕ ನಮ್ಮ ದೈಹಿಕವಾದ ಅಂಗಾಂಗಗಳನ್ನು ಬಳಸಿ ನಾವು ಬಹಳಷ್ಟು ವಿಷಯವನ್ನು ಮತ್ತೊಬ್ಬರಿಗೆ ಸೂಚಿಸಬಹುದು. ಒಂದು ಉದಾಹರಣೆಯನ್ನು ನಾನು ಕೊಡೋದಿದ್ದರೆ, ನಾನು ಹೀಗೆ ಹೇಳ್ತೇನೆ ಅಂತ, ಹೀಗೆ ಕರಿತೇನೆ ಅಂತ ಇದ್ದರೆ, ಇದನ್ನು ಯಾರಾದರೂ ಕೇಳಿದರೆ ಈಚೆ ಬಾ ಅಂತ ನಮಗೆ ಅರ್ಥ ಆಗ್ತದೆ. ಅಥವಾ ಹೀಗೆ ಕೇಳಿದರೆ ಏನು ಬೇಕು ಅಂತ ನಾವು ಕೇಳ್ತೇವೆ, ಕೆಲವು ಸಂಜ್ಞೆಯನ್ನು, ಆಂಗಿಕ ಸಂಜ್ಞೆಯನ್ನು. ಆದರೆ ನೃತ್ಯಶಾಸ್ತ್ರದಲ್ಲಿ ಏನು ಹೇಳ್ತಾರೆ, ನೃತ್ಯಶಾಸ್ತ್ರದಲ್ಲಿ ನಂದಿಕೇಶ್ವರ ಏನು ಹೇಳ್ತಾನೆ ಅಂತ ಹೇಳಿದರೆ, ಆಂಗಿಕ ನೆಲೆಯಿಂದ, ಅಂದರೆ ನೃತ್ಯದ ಅಡವು ಮತ್ತು ಮಟ್ಟುಗಳಿಂದ ಲೋಕದ ಎಲ್ಲವನ್ನು ಕೂಡ ಅನುಕರಿಸಿ ತೋರಿಸಬಹುದು ಅಂತ. ನಮ್ಮ ಅಂಗದ ಚಲನೆಯ ಮೂಲಕ, ನಮ್ಮ ಕಣ್ಣಿನ ಚಲನೆಯ ಮೂಲಕ, ಕೈಯ ಚಲನೆಯ ಮೂಲಕ, ಕಾಲಿನ ಭಂಗಿಯ ಮೂಲಕ ಬೇರೆ ಬೇರೆ ಭಾವನೆಗಳನ್ನು ಅಥವಾ ಬೇರೆ ಬೇರೆ ವೃತ್ತಾಂತಗಳನ್ನು, ಬೇರೆ ಬೇರೆ ಘಟನೆಗಳನ್ನು ಆಂಗಿಕ ಭಾಷೆಯ ಮೂಲಕ ತೋರಿಸಬಹುದು ಅಂತ ನಂದಿಕೇಶ್ವರ ಆತನ ಮೊದಲ ಶ್ಲೋಕದ ವ್ಯಾಖ್ಯಾನದಲ್ಲಿ ಹೇಳ್ತಾನೆ. ಅಂದರೆ ಆಂಗಿಕಂ ಭುವನೈಕ್ಯಮಸ್ಯ, ನಾನು ಆಂಗಿಕ ನೆಲೆಯಲ್ಲಿ ಇಡೀ ಲೋಕದ ವ್ಯವಹಾರವನ್ನು ಕೂಡ ಅಭಿನಯಿಸಿ ತೋರಿಸಬಹುದು. ನೃತ್ಯಕ್ಕೆ ಆ ಮಟ್ಟದ ತಾಕತ್ತಿದೆ ನೋಡಿ, ಅದು ಅದರ ಬಲ, ನೃತ್ಯದ ಬಲ. ಯಾವುದಾದ್ರೂ ನೃತ್ಯ ಪ್ರದರ್ಶನವನ್ನು ನೀವು ನೋಡಿದರೆ, ಒಂದು ಉದಾಹರಣೆಗೆ ನಾನು ಹೇಳಬೇಕು ಅಂತ ಇದ್ದರೆ, ಈಗ ವಿಷ್ಣುವಿನ ದಶಾವತಾರವನ್ನು ತೋರಿಸಬೇಕು. ಅದು ಮತ್ಸ್ಯಾವತಾರದಿಂದ ತೊಡಗಿ ಕೊನೆಗೆ ಕಲ್ಕಿಯ ಅವತಾರದವರೆಗೂ ಕೂಡ ಆ ದಶರೂಪಕದಲ್ಲಿ ನೃತ್ಯದಲ್ಲಿ ತೋರಿಸ್ತಾರೆ ನೃತ್ಯದ ವಿದ್ಯಾರ್ಥಿಗಳು. ಹೇಗೆ ತೋರಿಸ್ತಾರೆ ಅಂತ ಹೇಳಿದರೆ, ಹಿನ್ನೆಲೆಯಲ್ಲಿ ಬರುವಂತಹ ಹಾಡುಗಾರಿಕೆ ಮತ್ತು ಸಂಗೀತದ ಮೂಲಕ ಅಲ್ಲ, ಅವರು ತೋರಿಸೋದು ಅವರ ಆಂಗಿಕ ಚಲನೆಯ ಮೂಲಕ, ಆಂಗಿಕ ಅಭಿವ್ಯಕ್ತಿಗೆ ಅಥವಾ ಆಂಗಿಕ ನೆಲೆಯ ಒಂದು ನಮ್ಮ ಸಂವಹನಕ್ಕೆ ಆ ಮಟ್ಟದ ಸಾಧ್ಯತೆ ಇದೆ ಅಂತ ಹೇಳಿ ನಂದಿಕೇಶ್ವರ ಹೇಳ್ತಾನೆ. ಹೀಗಾಗಿ ಆತನ ಅಭಿನವ ದರ್ಪಣ, ಆ ಹೆಸರೇ ಹೇಳುವ ಹಾಗೆ ಅಭಿನಯಕ್ಕೆ ಕನ್ನಡಿ ಅದು. ಆಂಗಿಕಂ ಭುವನೈಕ್ಯಮಸ್ಯ, ವಾಚಿಕಂ ಸರ್ವವಾಂಗ್ಮಯಂ ಅಂತ ಹೇಳ್ತಾನೆ. ವಾಚಿಕಕ್ಕೆ ಬಂದಾಗ, ಮಾತುಗಾರಿಕೆಗೆ ಬಂದರೆ, ಇಡೀ ಲೋಕದ ಎಲ್ಲ ವಿಷಯವನ್ನು ಕೂಡ ನಾನು ಬಾಯಿದೆರೆಯ ಮೂಲಕ ಮಾತಿನಲ್ಲಿ ಹೇಳ್ಬೋದು. ಇಲ್ಲ ನನಗೆ ಮಾತು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಕೆಲವೊಂದು ಸಲ ಹೇಳ್ತೇವೆ ನಾವು, ಅಥವಾ ನನಗೆ ಹೇಗೆ ಹೇಳಬೇಕು ಅಂತ ಗೊತ್ತಾಗೋದಿಲ್ಲ ಅಂತ. ಅದು ನಮ್ಮ ಭಾಷೆಯ ಬಡತನವನ್ನು ತೋರಿಸ್ತದೆ. ಆದರೆ ಒಂದು ಭಾಷೆಯ ಮೂಲಕ, ಮಾತುಗಾರಿಕೆಯ ಮೂಲಕ ನಂದಿಕೇಶ್ವರನೇ ಹೇಳುವ ಹಾಗೆ, ವಾಚಿಕಂ ಭುವನೈಕ್ಯಮಸ್ಯ, ಆಹಾರ್ಯೇ ಚಂದ್ರತಾರಾದಿ ಅಂತ 3ನೇದು ಬರುತ್ತೆ. ಅಂದರೆ ಈ ನೃತ್ಯಕ್ಕೆ ಬಳಸುವ ಪ್ರಸಾಧನಗಳು ಇದೆಯಲ್ಲ, ಸಾಧನಗಳು ಇದೆಯಲ್ಲ, ಕಾಸ್ಟ್ಯೂಮ್ ಅಂತ ಕರಿತೇವೆ, ವೇಷಭೂಷಣ ಅಂತ. ವೇಷಭೂಷಣದಲ್ಲಿ ಚಂದ್ರ ಸೂರ್ಯರನ್ನು ನಾವು ರಂಗದಲ್ಲಿ ತೋರಿಸಬಹುದು ಅಂತ ನಂದಿಕೇಶ್ವರ ಹೇಳ್ತಾನೆ. ಈ 3 ನೆಲೆಯಿಂದ ಶಿವ ಸಾಕ್ಷಾತ್ ತನ್ನುಮಂ ಸಾತ್ವಿಕಂ ಶಿವಂ ಅಂತ. ಶಿವ ಸತ್ಯಂ ಶಿವಂ ಸುಂದರಂ, ನೃತ್ಯಕ್ಕೆ ಅವನು ಒಡೆಯ. ಲೋಕದ ದರ್ಶನವನ್ನು ಮಾಡೋದು ಸಾಕ್ಷಾತ್ ಶಿವ. ಆದ್ದರಿಂದ ಈ ವಾಗ್ದೇವಿಯನ್ನು ಸ್ಮರಿಸಬೇಕಾದ್ರೆ ಪೂರ್ವ ಸೂರಿಗಳು ಏನಿದ್ದಾರೆ, ಅಥವಾ ಪೂರ್ವದ ಆಚಾರ್ಯರು ಏನಿದ್ದಾರೆ, ಅಥವಾ ಹಿಂದಿನ ಗುರು ಪರಂಪರೆಯಲ್ಲಿ ಮೊದಲು ವಾಗ್ದೇವಿಯನ್ನು ಸ್ಮರಿಸಲಾಗ್ತಾ ಇತ್ತು. ಈ ಸ್ಮರಿಸುವಿಕೆ ಬರೀ ಒಂದು ಶಾಸ್ತ್ರೀಯವಾದಂತಹ ಕುಲೀನ ಪರಂಪರೆಯಲ್ಲಿ ಮಾತ್ರ ಇರಲಿಲ್ಲ, ಅದು ಮಠಮಾನ್ಯದಲ್ಲಿ ಮಾತ್ರ ಇದ್ದದ್ದಲ್ಲ. ಈ ವಾಗ್ದೇವಿಯನ್ನು ಸ್ಮರಿಸಬೇಕಾದ್ರೆ, ಈಗ ಆರಂಭದಲ್ಲಿ ನಾವು ನಿಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ಗಾಯತ್ರಿಯನ್ನು ಛಂದಸ್ಸಿನ ದೇವತೆ ಅಂತ ಕರೀತೇವೆ. ನಾವು ಭಾಷೆಯನ್ನು ಕಲಿಬೇಕಾದ್ರೆ ಎಲ್ಲ ಮನೆಗಳಲ್ಲೂ, ಇತ್ತೀಚೆಗೆ ಅದಕ್ಕೆ ಒಂದು ಜಾತಿ ಏನಿಲ್ಲ, ಎಲ್ಲ ಮನೆಗಳಲ್ಲಿಯೂ ಕೂಡ ಈ ಗಾಯತ್ರಿಯ ಮಂತ್ರವನ್ನು ಹೇಳುವಂತಹ ಒಂದು ಪರಂಪರೆ ಇತ್ತೀಚೆಗೆ ಎಲ್ಲ ಮನೆಗಳಲ್ಲೂ ಹೇಳ್ತಾರೆ. ಬೇರೆ ಇಲ್ಲ ಅಂತ ಹೇಳಿದರೆ ಕ್ಯಾಸೆಟನ್ನು ನೋಡಿ ಆದರೂ ಸಹ ನಾವು ಕಲಿತೇವೆ. ನಮ್ಮ ತಂತ್ರಜ್ಞಾನ ಹಾಗೆ ಇದೆ. ಈಗ ಉಳಿದವರು ಹೇಳಿಕೊಡ್ಬೇಕಾಗಿಲ್ಲ, ಯಾವುದನ್ನೂ ಕಲಿಯುವ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಒಂದು ಭಾಷೆ ಅಂತ ಹೇಳುವಂಥದ್ದು ಭಾಳ ಸರಳ. 60 ದಿನದಲ್ಲಿ ಯಾವುದೇ ಭಾಷೆಯನ್ನು ಕಲಿಬೋದು ಅಂತ ಭಾಷಾ ವಿಜ್ಞಾನಿಗಳು ಹೇಳ್ತಾರೆ. ಅದನ್ನು ನಾನು ನಂತರಕ್ಕೆ ಬರ್ತೇನೆ.
ಕಲಿಕಾರ್ಥಿಗಳೇ, ನಾವಿಲ್ಲಿ ಅರ್ಥ ಮಾಡ್ಕೊಳ್ಳುವಂಥದ್ದು ಏನು ಅಂತ ಹೇಳಿದರೆ, ಒಂದು ಭಾಷೆಯ ಪೂರ್ವ ನೆಲೆ ಹೇಗಿತ್ತು, ಆ ಭಾಷೆ ಹುಟ್ಟಬೇಕಾದ್ರೆ ಹೇಗೆ ಇತ್ತು ಅದು. ಶಾಸ್ತ್ರೀಯ ನೆಲೆಯಲ್ಲಿ ಕುಲೀನ ಪರಂಪರೆಯಲ್ಲಿ ನಾನೀಗ ಗಾಯತ್ರಿಯನ್ನು ಹೇಳಿದೆ. ಓಂ ಭೂರ್ಭುವಸ್ವ ಅಂತ ಹೇಳಿ ಪ್ರಕೃತಿಯನ್ನು ಆರಾಧಿಸುವ ಪೂರ್ವದಲ್ಲಿ ಅದಕ್ಕೆ ಒಂದು ಆಹ್ವಾನ ಮಂತ್ರ ಇತ್ತು. ಆಯಾತು ವರದಾ ದೇವಿ ಅಕ್ಷರಂ ಬ್ರಹ್ಮ ಸಂಹಿತಂ ಗಾಯತ್ರಿಂ ಛಂದಸಾಂ ಮಾತೇಂದಾಂ ಬ್ರಹ್ಮ ಜುಷಸ್ವಮೇ ಅಂತ. ಅಂದರೆ ಛಂದಸ್ಸಿನಲ್ಲಿ ಅಡಗಿರುವಂತಹ ಗಾಯತ್ರಿ, ಮಹಾಗಾಯತ್ರಿ ದೇವಿಯೇ, ನಿನ್ನನ್ನು ನಾನು ಆವಾಹಿಸಿಕೊಳ್ತಾ ಇದ್ದೇನೆ. ನನ್ನ ಪ್ರಾರ್ಥನೆಯ ಪೂರ್ವದಲ್ಲಿ ನಾವು ಆವಾಹಯಾಮಿ ಅಂತ ಹೇಳ್ತೇವಲ್ಲ, ಮಂತ್ರದಲ್ಲಿ ದೇವತೆಗಳ ಮೈ ಇರೋದು. ದೇವತೆಗಳ ದೇಹ ಯಾವುದು ಅಂತ ಹೇಳಿದರೆ ದೇವತೆಗಳ ದೇಹ ಮಂತ್ರ ಅಂತ. ಮಾತು ಅತಿಯಾದ ಗಾಂಭೀರ್ಯತೆಯನ್ನು ಪಡ್ಕೊಂಡ್ರೆ, ಮಾತು ಅತಿಯಾದ ಮಾನ್ಯತೆಯನ್ನು ಪಡ್ಕೊಂಡ್ರೆ, ಮಾತು ಶಿಷ್ಟಾಚಾರದ ಒಂದು ಪ್ರತಿಷ್ಠೆಯ ಚೌಕಟ್ಟನ್ನು ಒಳಗೆ ಹೋದರೆ ಅದನ್ನು ನಾವು ಮಂತ್ರ ಅಂತ ಹೇಳ್ತೇವೆ. ಈ ಮಂತ್ರದ ಮೂಲಕ ದೇವರಗಳ ಜೊತೆಗೆ ಸಂವಹನ ಮಾಡೋದಕ್ಕೆ ಸಾಧ್ಯ ಇತ್ತು. ದೇವರು ಅಂತ ಹೇಳಿದರೆ ಆರಂಭದಲ್ಲಿ ನಾವು ವೇದ ಮೂಲದಲ್ಲಿ ನೋಡುವಂಥದ್ದು ಪಂಚಭೂತಗಳನ್ನು, ನೀರು ಸುರಿಯೋದು ವರುಣನನ್ನು, ಅಥವಾ ಬೆಂಕಿ ಕೊಡುವಂಥ ಅಗ್ನಿಯನ್ನು, ಅಥವಾ ಗಾಳಿ ಕೊಡುವಂಥ ವಾಯುವನ್ನು ನಾವು ನಿರಂತರವಾಗಿ ಆರಾಧಿಸಿಕೊಂಡು ಬಂದವರು. ಪಂಚಭೂತಗಳಲ್ಲಿ ಆಕಾಶದ ತತ್ವ ಕೂಡ ನಮ್ಮಲ್ಲಿ ಬಹಳ ಮುಖ್ಯ. ನಾನು ಯಾಕೆ ಹೇಳಿದೆ ಅಂತ ಹೇಳಿದರೆ, ನೋಡಿ, ಈ ಪಂಚಭೂತಗಳ ನೆಲೆಯಲ್ಲಿ ಮೂಡಿದ ಒಂದು ದೇಹದ ಚಲನೆ ಬೇರೆ ಪ್ರಾಣಿಗಳಿಗಿಂತಲೂ ನಾವು ಮನುಷ್ಯರು ಭಿನ್ನ ಅಂತ ಹೇಳ್ತೇವೆ. ಯಾಕೆ ಭಿನ್ನ ಅಂತ ಹೇಳಿದರೆ, ಉಳಿದ ಪ್ರಾಣಿಗಳಿಗೆ ಅಭಿವ್ಯಕ್ತಿ ಇದೆ. ಅವರ ಸೀಮಿತ ನೆಲೆಯಲ್ಲಿ ಹಸಿವಾಗೋದನ್ನು, ತನಗೆ ತೊಂದರೆಯಾಗೋದನ್ನು, ತನ್ನ ಶತ್ರುಗಳು ಎದುರಿಸಬೇಕಾದದ್ದನ್ನು ಆ ಪ್ರಾಣಿಗಳು ಅಭಿವ್ಯಕ್ತಪಡಿಸ್ತವೆ. ಯಾವುದೋ ಶತ್ರುಗಳು ಎಲ್ಲಿಯೋ ಕಾಡ್ಗಿಚ್ಚು ಕಾಡಿಗೆ ಬಿತ್ತು ಅಂತ ಹೇಳಿದರೆ, ಬೆಂಕಿ ಬಿತ್ತು ಅಂತ ಹೇಳಿದರೆ, ಎಲ್ಲೋ ಒಂದು ಕಡೆ ಇದ್ದಂಥ ಪಕ್ಷಿಗಳಿರ್ಬೋದು, ಅಥವಾ ಮಂಗ ಸಂಕುಲಗಳಿರ್ಬೋದು, ಅಥವಾ ಬೇರೆ ಪ್ರಾಣಿಗಳು ಒಂದರಿಂದ ಒಂದು ಮೆಸೇಜ್ ಕೊಡ್ತಾ ಹೋಗ್ತವೆ. ನೀವು ಗಮನಿಸಿರಬೇಕು. ಅಂದರೆ ಆ ಚಲನೆ ಇದೆ. ಮನೆಯಲ್ಲಿ ಏನೋ ಒಂದು ವಿಘ್ನಗಳ ಅಥವಾ ಏನೋ ಒಂದು ಸಂಕಟ ಬರ್ತದೆ ಅಂತ ಹೇಳಿದರೆ, ಪೂರ್ವ ಸೂಚನೆಯಾಗಿ ನಾಯಿಗಳ, ಬೆಕ್ಕುಗಳ ಅಥವಾ ಸಾಕು ಪ್ರಾಣಿಗಳ ಅವರ ಒಂದು ಸ್ವಭಾವದ ನೆಲೆಯಲ್ಲಿ ವ್ಯತ್ಯಾಸವನ್ನು ನಾವು ಗುರುತಿಸೋದಕ್ಕೆ ಸಾಧ್ಯ ಇದೆ. ನಾನು ನೇರವಾಗಿ ನನ್ನ ವಿಷಯಕ್ಕೆ ಬಂದು ಬಿಡ್ತೇನೆ. ಅಂದರೆ ಶಾಸ್ತ್ರೀಯ ನೆಲೆಗಟ್ಟಲ್ಲಿ ಸರಸ್ವತಿಯನ್ನು, ಗಾಯತ್ರಿಯನ್ನು ನಾವು ಭಾಷೆಗೆ ಅಧಿದೇವತೆ ಅಂತ ಮಾಡಿ ಆವಾಹಿಸ್ತೇವೆ. ಯಾವುದೇ ಮಾತನ್ನು ಆಡಬೇಕಾದರೂ ಕೂಡ ಆಯಾತು ವರದಾ ದೇವಿ ಅಕ್ಷರಂ ಬ್ರಹ್ಮ ಸಂಹಿತಂ, ಅಕ್ಷರದಲ್ಲಿ ನೀನು ಸಮನ್ವಿತೆಯಾದವಳು. ನಾವು ಮಾತಾಡ್ತಾ ಇದ್ದೇವಲ್ಲ, ಅದು ಕೇವಲ ಬರೀ ಮಾತಲ್ಲ, ನಾಲಿಗೆಯಿಂದ ಬರುವಂಥದ್ದಲ್ಲ, ಸಾಕ್ಷಾತ್ ಸರಸ್ವತಿಯ ಅಭಿಸ್ಥಾನ ಅಂತ ನಾವು ಅದನ್ನು ಹೇಳ್ತೇವೆ. ಅಂದರೆ ಮೂಲ ನೆಲೆ ಅಂತ. ಆಯಾತು ವರದಾ ದೇವಿ ಅಕ್ಷರಂ ಬ್ರಹ್ಮ ಸಂಹಿತಂ ಗಾಯತ್ರಿಂ ಛಂದಸಾಂ ಮಾತೇಂದಾಂ ಬ್ರಹ್ಮ ಜುಷಸ್ವಮೇ. ನೀನು ಬ್ರಹ್ಮಸ್ವರೂಪಿ. ಬ್ರಹ್ಮ ಅಂತ ಹೇಳಿದರೆ ಬೆಳಕಿಗೆ ಒಡೆಯ ಅಂತ. ಬೆಳಕಿಗೆ ನಾವು ಒಂದು ನೆಲೆಯನ್ನು, ಬೆಳಕು ಏನು, ಜ್ಞಾನ ಅಂತ, ಸಾಕ್ಷಾತ್ಕಾರ ಅಂತ, ತೋರಿಸೋದು. ಯಾವುದೋ ಕತ್ತಲೆಯಲ್ಲಿ ಇದ್ದ ನೆಲೆಯನ್ನು, ನಮಗೆ ಅರಿವಿಲ್ಲದ್ದನ್ನು ಯಾವುದು ಪ್ರಕಟಗೊಳಿಸ್ತದೆ ಅಂತ ಹೇಳಿದರೆ ಅದು ಭಾಷೆ. ಹಾಗಿದ್ದಾಗ ಜನಪದರಿಗೆ ಭಾಷೆ ಗೊತ್ತಿರಲಿಲ್ವಾ ಅಂತ ನೀವು ಕೇಳ್ಬೋದು. ಜನಪದರಿಗೆ ಈ ವಾಗ್ದೇವಿ ಇರಲಿಲ್ವಾ? ನೀವೆಲ್ಲರೂ ಕೂಡ ಒಂದು ಜನಪದ ಗೀತೆ ಕೇಳಿರ್ತೀರಿ. ಎಂಟೆಲೆ ಮಾವಿನ ದಂಟಾಗಿ ಇರುವವಳೆ, ಗಂಟೆಯ ಸದ್ದಿಗೆ ಒದಗೋಳೆ, ಗಂಟೆಯ ಸದ್ದಿಗೆ ಒದಗೋಳೆ ಸರಸ್ವತಿ, ಗಂಟಲ ತೊಡರ ಬಿಡಿಸವ್ವ ಅಂತ. ಅಂದರೆ ನೀನು ಎಂಟೆಲೆ ಮಾವಿನ ದಂಟಾಗಿ ಇರುವವಳು. ಬೆಳಿಗ್ಗೆ ಎದ್ದು ಹಲ್ಲುಜ್ಜೋದು ಅಥವಾ ಗಂಟಲು ಕ್ಲೀನ್ ಮಾಡ್ಕೊಳ್ಳೋದೆಲ್ಲ ಯಾವುದರಲ್ಲಿ ಅಂತ ಹೇಳಿದರೆ ಮಾವಿನ ಎಲೆಯಲ್ಲಿ. ಮಾವು ಬಹಳ ಶ್ರೇಷ್ಠ ಅಂತ ಹೇಳಿ ನಾವು ಅದನ್ನು ಕಳಸಕ್ಕೆ, ಮಂಗಳ ಕಾರ್ಯಕ್ಕೆ, ತೋರಣಕ್ಕೆ, ಮನೆಯ ಬಹಳಷ್ಟು ಒಳ್ಳೆಯ ಕೆಲಸಗಳಿಗೆ ನಾವು ಅದನ್ನು ಉಪಯೋಗಿಸಿಕೊಳ್ತೇವೆ. ಯಾಕೆ ಅಂತ ಹೇಳಿದರೆ ಅದರಲ್ಲಿ ಇರುವಂತಹ ಮೂಲಕ ನೆಲೆ ಅದು ಯಾವುದು ಅಂತ ಹೇಳಿದರೆ ಈ ಒಗರು ಅಂತ ಹೇಳುವ ನೆಲೆ ಇದೆಯಲ್ಲ, ಗಂಟಲಿನ ತೊಡರನ್ನು. ಎಂಟೆಲೆ ಮಾವಿನ ದಂಟಾಗಿ ಇರುವೋಳೆ, ಗಂಟೆಯ ಸದ್ದಿಗೆ ಒದಗೋಳೆ. ನಾವು ಮನೆಯಲ್ಲಿ ಘಂಟಾನಾದವನ್ನು ಯಾಕೆ ಮಾಡ್ತೇವೆ ಅಂತ ಹೇಳಿದರೆ, ತಾಯಿ ವಾಗ್ದೇವಿ ಸರಸ್ವತಿ ನನ್ನ ನಾಲಿಗೆಯಲ್ಲಿ ನೆಲೆಸು ಅಂತ. ಬರೀ ಜನಪದರು
ಹಾಡಿದ್ದನ್ನು ಮತ್ತೊಂದು ವರ್ಷನ್ ಇದೆ ಅದರಲ್ಲಿ. ನಾಲ್ಕೆಲೆ ಮಾವಿನ ತುದಿಯಾಗಿ ಇರುವೋಳೆ, ಗೆಜ್ಜೆಯ ಸದ್ದಿಗೆ ಒದಗೋಳೆ, ಗೆಜ್ಜೆಯ ಸದ್ದಿಗೆ ಒದಗೋಳೆ ಶಾರದೆ, ನಾಲಿಗೆ ತೊಡರ ಬಿಡಿಸವ. ಗಂಟಲಿನ ತೊಡರು ಮತ್ತು ನಾಲಿಗೆಯ ತೊಡರನ್ನು ಬಿಡಿಸು ಅಂತ ಕೇಳೋದಿದೆ ಅಲ್ಲ. ಯಾಕೆ ಕೇಳ್ತೇವೆ? ಮಾತು ಅಷ್ಟು ಮುಖ್ಯವ. ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ಯಾರು ಚೆನ್ನಾಗಿ ಮಾತಾಡ್ತಾರೋ ಅವರಿಗೆ ಜನನಾಯಕನಾಗುವಂತಹ ಶಕ್ತಿ ಇರ್ತದೆ. ಮಾತಿನ ನೆಲೆಯಲ್ಲಿ ನಾವು ನಿಂತು ಯೋಚನೆ ಮಾಡಿದಾಗ ಜಗಳದ ಸಂದರ್ಭ ಇರ್ಬೋದು, ಸಂಘರ್ಷದ ಸಂದರ್ಭ ಇರ್ಬೋದು, ಹೋರಾಟದ ಸಂದರ್ಭ ಇರ್ಬೋದು. ಒಂದು ಕ್ರಾಂತಿಯ ನೇತಾರಿಕೆಯನ್ನು ವಹಿಸಿಕೊಂಡ ಬಸವಣ್ಣನ ಆದಿಯಾಗಿ, ಬಸವಣ್ಣ ವಚನದಿಂದ ಗೆದ್ದ ಇಡೀ ಒಂದು ಹೊಸ ಪರಂಪರೆಯನ್ನು ಹುಟ್ಟು ಹಾಕಿದ್ದು ಕನ್ನಡದಲ್ಲಿ. ನುಡಿದರೆ ಮುತ್ತಿನ ಹಾರದಂತಿರಬೇಕು. ಹೇಗೆ ನುಡಿಬೇಕು ಅಂತ ಇದೆ ನೋಡಿ. ನುಡಿದರೆ ಮುತ್ತಿನ ಹಾರದಂತಿರಬೇಕು. ಒಂದು ವಾಕ್ಯದ ಜೊತೆಗೆ ಮತ್ತೊಂದು ವಾಕ್ಯ ಮುತ್ತು ಪೋಣಿಸಿದ ಹಾಗೆ ಬರಬೇಕು ಅಂತ ವಚನದ ಅರ್ಥ. ನುಡಿದರೆ ಸ್ಫಟಿಕದ ಶಲಾಖೆಯಂತಿರಬೇಕು ಅಂತ ಒಂದು ಪಾರದರ್ಶಕತೆ ಇರಬೇಕು. ಒಳಗೊಂದು ಹೊರಗೊಂದು ಮಾತಾಡೋದಲ್ಲ. ಸ್ಫಟಿಕದ ಶಲಾಕ ಅಂತ ಯಾಕೆ ನಾವು ಹೇಳ್ತೇವೆ ಅಂತ ಹೇಳಿದರೆ, ಬೆಳಕನ್ನು ಹಾಯಿಸಿದರೆ ಆ ಬೆಳಕಿನ ಕಿರಣ ಮತ್ತೊಂದು ತುದಿಗೆ ತಲುಪಬೇಕು, ಅಷ್ಟು ಪಾರದರ್ಶಕವಾಗಿರಬೇಕು. ನಾವು ಹೇಳ್ತೇವಲ್ಲ ಟ್ರಾನ್ಸ್ಪರೆನ್ಸಿ ಅಂತ. ಮಾತು ಆ ಸ್ಫಟಿಕದ ಶಲಾಖೆಯ ಹಾಗೆ ಆ ಟ್ರಾನ್ಸ್ಪರೆನ್ಸಿಯಲ್ಲಿ ನಮಗೆ ಇರಬೇಕು. ನುಡಿದರೆ ಲಿಂಗ ಮೆಚ್ಚಿ ಹೌದಹುದೆನ್ನಬೇಕು. ಅಂದರೆ ಒಳಗಿನ ಆತ್ಮ ಇದೆ ಅಲ್ಲ, ಆ ಆತ್ಮ ಮಾತಾಡಿದ್ದು ಸರಿ ಅಂತ ಹೇಳಿ ಒಪ್ಕೊಳ್ಬೇಕು, ಯಾವುದೇ ವ್ಯಕ್ತಿ ಇರಲಿ. ಬಸವಣ್ಣ ಆ ನೆಲೆಯಲ್ಲಿ ಆ ವಚನದ ಮಹತ್ವವನ್ನು ಹೇಳಿದ್ದು. ಅಂದರೆ ನುಡಿದರೆ ಕೂಡಲ ಸಂಗಮ ಏನಿದ್ದಾನೆ ಅವನೇ ಹೌದೌದು ನೀನು ಮಾತಾಡಿದ್ದು ನಿಜ ನಿಜ ಅಂತ ಹೇಳಬೇಕು ಅಂತ ಹೇಳಿ ಆ ವಚನ ಸಾರಾಂಶೀಕರಿಸ್ತದೆ. ಇದನ್ನು ಕೇಳ್ತಾ ಇದ್ದರೆ ನಮಗೆ ಗೊತ್ತಾಗ್ತದೆ ಮಾತಿಗೆ ಒಂದು ಆತ್ಯಂತಿಕವಾದಂತಹ ಮಹತ್ವ ಇದೆ ಅಂತ. ಮಾತು ಬರೀ ಸುಮ್ಮನೆ ಆಡುವಂಥದ್ದಲ್ಲ, ಮಾತು ತೋಚಿದ ಹಾಗೆ ಮಾತಾಡುವಂಥದ್ದಲ್ಲ, ಕಾಲಹರಣಕ್ಕಾಗಿ ಹರಟೆಯಲ್ಲ. ಮಾತು ಅಂತ ಹೇಳೋದು ಹರಟೆ ಆಗೋದಕ್ಕೆ ಸಾಧ್ಯ ಇಲ್ಲ. ಹರಿಕಥಾ ಕಾಲಕ್ಷೇಪದ ಹಾಗೆ ನಾವು ಅದನ್ನು ನೋಡೋದಕ್ಕೆ ಸಾಧ್ಯ ಇಲ್ಲ. ವಿದ್ಯಾರ್ಥಿಗಳಾಗಿ ನಾವು ಮಾತುಗಾರಿಕೆಯನ್ನು ಅರ್ಥ ಮಾಡಿಕೊಳ್ಳುವ ನೆಲೆ ಏನು, ಇದನ್ನು ನಾನು ನನ್ನ ಮುಂದಿನ ಸಂಚಿಕೆಯಲ್ಲಿ ವಿವರಿಸ್ತೇನೆ. ಧನ್ಯವಾದ.